ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂದರೆ ನೀವು ನನ್ನ ಚಾನಲಲ್ಲಿ ನೋಡಿರ್ಬೋದು, ನಾವು ಬೇರೆ ಬೇರೆ ಜಾಪನೀಸ್ ಫುಡ್ನ ಟ್ರೈ ಮಾಡ್ತಾ ಇರ್ತೇವೆ. ಸೊ ಅದರ ವಿಡಿಯೋ ನೀವು ನೋಡಿರ್ಬೋದು. ಬಟ್ ಇವತ್ತು ನಾವು ಇನ್ನೊಂದು ಹೊಸ ಜಾಪನೀಸ್ ಫುಡ್ನ ಟ್ರೈ ಮಾಡುವ ಅಂತ ಬಂದಿದ್ದೇವೆ. ಹಾಗಾಗಿ ಈಗ ನಾವು ಆಲ್ರೆಡಿ ಯೋಕೋಹಾಮ ರೀಚ್ ಆಗಿದ್ದೇವೆ. ಇಲ್ಲಿ ಒಂದು ಮೊಹೇಜಿ ಅಂತ ರೆಸ್ಟೋರೆಂಟ್ ಇದೆ. ಇಲ್ಲಿದ್ದು ಮೊಂಜಾಯಾಕಿ ತುಂಬಾ ಪಾಪ್ಯುಲರ್. ಸೊ ಅದನ್ನು ಟ್ರೈ ಮಾಡುವ ಅಂತ ಬಂದಿದ್ದೇವೆ. ಆ್ಯಕ್ಚುಲಿ ಇದನ್ನು ನಾವು ಲಾಸ್ಟ್ ಟೈಮ್ ಒಮ್ಮೆ ಟ್ರೈ ಮಾಡಿದ್ವಿ, ನಮಗೆ ತುಂಬ ಇಷ್ಟ ಆಗಿತ್ತು. ಬಟ್ ನಾವು ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಮತ್ತೆ ಮೊಂಜಾಯಾಕಿನ ಟ್ರೈ ಮಾಡಲಿಕ್ಕೆ ಬಂದಿದ್ದೇವೆ. ಈ ಮೊಂಜಾಯಾಕಿ ಅಂದರೆ ಇದು ಸಿಮಿಲರ್ ಟು ಒಕೊನಮಿಯಾಕಿ. ಬಟ್ ಏನಂದರೆ ಇದಕ್ಕೆ ಮೊಂಜಾಯಾಕಿಗೆ ಯೂಸ್ ಮಾಡುವ ಲಿಕ್ವಿಡ್ ಇಂಗ್ರೀಡಿಯೆಂಟ್ ಇದೆ ಅಲ್ವಾ, ಇದು ಸ್ವಲ್ಪ ಚೇಂಜ್ ಬೇರೆ ಅಂತೆ. ಸೊ ಹಾಗಾಗಿ ಇದು ಹೇಗೆ ಇದು ನಮ್ಮ ಎದುರುಗಡೆನೇ ಅವರು ಪ್ರಿಪೇರ್ ಮಾಡೋದು. ಸೊ ಹೇಗಿರ್ತದೆ ಏನು ಅಂತ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ. ಸೊ ಹೋಗುವ ರೆಸ್ಟೋರೆಂಟಿಗೆ, ಮೊಹೇಜಿ ಅಂತ, ಯೋಕೋಹಾಮದಲ್ಲೇ ಇರೋದು. ಸೊ ನಾವು ಹತ್ರ ಇದ್ದೇವೆ, ಇನ್ನೇನು ಇವಾಗ ಹೋಗ್ತಾ ಇದ್ದೇವೆ. ಸೊ ಬನ್ನಿ. ನೋಡಿ, ಇದುವೇ ನಾನು ಹೇಳಿದ ಜಾಪನೀಸ್ ರೆಸ್ಟೋರೆಂಟ್ ಮೊಹೇಜಿ ಅಂತ. ಇದು ಇರೋದು ಯೋಕೋಹಾಮ ಸ್ಟೇಷನ್ ಪಕ್ಕದಲ್ಲೇ. ನಮ್ಮ ಎದುರುಗಡೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ಯೋಕೋಹಾಮ ಸ್ಟೇಷನ್. ಸೊ ಅದರ ಪಕ್ಕದಲ್ಲೇ ಇದೆ ಮೊಹೇಜಿ ಅಂತ. ಇಲ್ಲಿ ಕ್ಯೂ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಇರ್ತದೆ. ಸೊ ಏನು ಮಾಡಬೇಕಂದ್ರೆ ರೆಸ್ಟೋರೆಂಟ್ ಎದುರುಗಡೆ ಈ ಥರ ಇಟ್ಟಿರ್ತಾರೆ. ನಾವು ಹೋದ ತಕ್ಷಣ ನಮ್ಮ ಹೆಸರು ಹಾಗೆ ಎಷ್ಟು ಜನ ಇದ್ದೇವೆ ಅಂತ ಇದರಲ್ಲಿ ಬರೀಬೇಕು. ಸೊ ಅವರು ನೆಕ್ಸ್ಟ್ ಬಂದು ನಮ್ಮ ನೇಮ್ ಕರೀತಾರೆ. ಆವಾಗ ನಾವು ರೆಸ್ಟೋರೆಂಟ್ ಒಳಗಡೆ ಹೋಗಲಿಕ್ಕೆ ನೋಡ್ಬೋದು. ಇಷ್ಟೊಂದು ಜನ ವೇಟಿಂಗಲ್ಲಿದ್ದಾರೆ. ಸೊ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಆದ ನಂತರ ಇವಾಗ ನಮ್ಮನ್ನು ಕರೆದ್ರು. ಇಲ್ಲಿ ಏನಂದರೆ 3 ಫ್ಲೋರ್ ಇದೆ. ಸೊ ಅವರು ಟೇಬಲ್ ವೈಸ್ ಅಂದರೆ ಎಷ್ಟು ಜನ ಇದ್ದೇವೆ ಅಂತ ನೋಡಿಕೊಂಡು ಯಾವ ಫ್ಲೋರ್ ಅಂತ ಹೇಳ್ತಾರೆ. ಇಲ್ಲಿ ಒಕೊನಮಿಯಾಕಿ ಕೂಡ ಇದೆ, ಅದನ್ನೆಲ್ಲ ಇಲ್ಲಿ ರೆಡಿ ಮಾಡೋದು. ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಹೇಗಂದ್ರೆ ಹಾಟ್ ಪ್ಲೇಟ್ ಇರ್ತದೆ, ನೋಡ್ಬೋದು. ಇದು ತುಂಬ ಬಿಸಿ ಇರ್ತದೆ. ಸೊ ಇದನ್ನು ಇಲ್ಲಿ ನಾವು ಸೆಟ್ ಮಾಡ್ಬೋದು. ಜಾಸ್ತಿ ಬೇಕಾದರೂ ಹಾಗೇನೆ ಕಡಿಮೆ ಬೇಕಾದರೂ ಕೂಡ ಇಲ್ಲಿ ಸೆಟ್ ಮಾಡ್ಕೋಬಹುದು ನಾವು. ಆ್ಯಂಡ್ ನಾವು ಎಂಟರ್ ಆದ ತಕ್ಷಣ ನಮಗೆ ಫಸ್ಟಿಗೆ ಏಪ್ರಾನ್ ಕೊಡ್ತಾರೆ. ಸೊ ಅದನ್ನು ಹಾಕೊಳ್ಬೇಕು ನಾವು. ಹಾಗೆಯೇ ಪ್ರತಿ ಟೇಬಲಲ್ಲೂ ಕೂಡ ಸಪ್ರೇಟಾಗಿ ಈ ಥರ ಸಾಸ್ ಆಗಿರ್ಬೋದು, ಆಯಿಲ್, ಇದೆಲ್ಲ ಇರುತ್ತೆ. ಸೊ ನೋಡಿ, ನಮ್ಮ ಫುಡ್ ಬಂತು. ನಾವು ಫಸ್ಟಿಗೆ ಆರ್ಡರ್ ಮಾಡಿದ್ದು ಸೀ ಫುಡ್ ಮೊಂಜಾಯಾಕಿ. ಸೊ ನೋಡಿ, ಆಯಿಲ್ ಹಾಕಿ ನಮ್ಮ ಎದುರುಗಡೆನೇ ಇವಾಗ ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ನಾವೇನಂದರೆ ಫಸ್ಟಿಗೆ ಸೀ ಫುಡ್ ಮೊಂಜಾಯಾಕಿ ಆರ್ಡರ್ ಮಾಡಿದ್ದೇವೆ. ಬಟ್ ಏನೋ ಟೆನ್ಷನ್ ಆಗ್ತಾ ಇತ್ತು ಏನೆಲ್ಲ ಹಾಕ್ತಾರೆ ಅಂತ. ಬಟ್ ಅಂಥದ್ದೇನಿರಲಿಲ್ಲ ಇದರಲ್ಲಿ. ಪ್ರಾನ್ಸ್, ಸ್ಕ್ವಿಡ್, ಸ್ಕ್ಯಾಲಪ್ ಹಾಗೆ ಆಕ್ಟೋಪಸ್ ಇತ್ತು ಅಷ್ಟೇ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನೋಡಿ, ಕ್ಯಾಬೇಜ್ನ ಫುಲ್ ಹಾಕಿ ಅದರ ಜೊತೆ ಮಿಕ್ಸ್ ಮಾಡ್ತಾರೆ. ಇದನ್ನು ನೋಡುವಾಗ ನಾವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು ಅನ್ಸುತ್ತೆ. ನಮ್ಮದು ನಾರ್ಮಲ್ ಪ್ಯಾನ್ ಇರ್ತದೆ ಅಲ್ವಾ, ಅದರಲ್ಲಿ. ಬಟ್ ಐ ಆಮ್ ನಾಟ್ ಶ್ಯೂರ್. ತುಂಬ ಹೊತ್ತು ಇದೇ ಥರ ಮಾಡ್ತಾರೆ ಅವರು, ಯಾಕಂದರೆ ಅದೆಲ್ಲ ಸರಿ ಬೇಯಬೇಕಲ್ವಾ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತುಂಟಾ, ಚಂದ ಬೆಂದ ನಂತರ ಈ ಥರ ಸರ್ಕಲ್ ಶೇಪಿಗೆ ತಂದು ಇದರ ಮಿಡಲಿಗೆ ಅವರದ್ದು ಆ ಲಿಕ್ವಿಡ್ ಇಂಗ್ರೀಡಿಯೆಂಟ್ ಇದೆ ಅಲ್ವಾ, ಅದನ್ನು ಹಾಕ್ತಾರೆ. ಏನಂದರೆ ಮೊಂಜಾಯಾಕಿಗೆ ರಿಯಲ್ ಟೇಸ್ಟ್ ಕೊಡೋದೇ ಈ ಲಿಕ್ವಿಡ್ ಅಂತೆ.
ಈ ಲಿಕ್ವಿಡ್ ಜೊತೆಗೆ ಇದನ್ನೆಲ್ಲ ಕರೆಕ್ಟಾಗಿ ಬ್ಲೆಂಡ್ ಮಾಡ್ಕೊಳ್ತಾರೆ. ಫೈನಲಿ ನೋಡಿ ರೆಡಿ ಆಯಿತು. ಬಟ್ ನಮಗೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡೋದು ಅಥವಾ ವೆಯ್ಟ್ ಮಾಡಬೇಕಾ ಗೊತ್ತಾಗ್ತಿರ್ಲಿಲ್ಲ. ಸೊ ಅವಳ ಜೊತೆ ಕೇಳಿದ್ರು, ಬಟ್ ಅವಳಿಗೆ ನಾವೇನು ಹೇಳಿದ್ವಿ ಅಂತ ಅರ್ಥನೇ ಆಗ್ತಿರ್ಲಿಲ್ಲ. ಫೈನಲಿ ತಿನ್ಬೋದಂತ ಹೇಳಿದ್ಲು. ನಮಗೆ ಅಂತೂ ಇಬ್ಬರಿಗೆ ಕೂಡ ಈ ಮೊಂಜಾಯಕ್ಕಿ ತುಂಬ ಇಷ್ಟ. ಸೊ ಇದಾದ ನಂತರ ಇನ್ನೊಂದು ಮೊಂಜಾಯಕ್ಕಿ ಆರ್ಡರ್ ಮಾಡಿದ್ವಿ. ಇದು ಚಿಕನ್ ಆ್ಯಂಡ್ ಎಗ್ ಇತ್ತು. ಸೊ ಏನಂದರೆ ನಾವು ಆರ್ಡರ್ ಮಾಡಿದ ತಕ್ಷಣ ಇವರು ನಮ್ಮ ಟೇಬಲಿಗೆ ತಂದು ಇಡ್ತಾರೆ. ನಮ್ಮದು ತಿಂದು ಫಿನಿಶ್ ಆದ ನಂತರ ಮತ್ತೆ ನಮ್ಮ ಹಾಟ್ ಪ್ಲೇಟ್ನ ಕ್ಲೀನ್ ಮಾಡಿ ಮತ್ತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಥರ. ಏನಂದ್ರೆ ಈಗ ಈ ವಿಡಿಯೋ ನೋಡುವಾಗ ತುಂಬ ಜನರಿಗೆ ಅನಿಸ್ತಾ ಇರ್ಬೋದು, ಏನು ತಿಂತಾ ಇದ್ದಾರೆ, ಹೇಗಿರ್ತದೋ ಏನೋ ಅಂತ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಮೊಂಜಾಯಕಿನ ನೋಡಿದಾಗ ನನಗೆ ಕೂಡ ಹಾಗೆ ಆಯಿತು. ಅಂದರೆ ಹೇಗೆ ತಿನ್ನೋದು, ಏನಿದು, ಹೇಗೆ ಮಾಡ್ತಾರೆ ಅಂತ. ಬಟ್ ಇದು ನಮ್ಮ ಎದುರುಗಡೆನೆ ಮಾಡೋದಲ್ವಾ, ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಆ್ಯಕ್ಚುಲಿ ಇದು ಟೇಸ್ಟ್ ವೈಸ್ ಕೂಡ ತುಂಬ ಚೆಂದ ಇದೆ. ಹಾಗೆಯೇ ಫಿಶ್, ಚಿಕನ್, ಎಗ್ ಇದೆಲ್ಲ ಕರೆಕ್ಟಾಗಿ ಬೇಯಿಸ್ತಾರೆ ಇವರು ಈ ಹಾಟ್ ಪ್ಲೇಟಲ್ಲಿ. ಸೇಮ್ ಅದೇ ಪ್ರೊಸೀಜರ್ ಹಾಗೇನೆ. ಸೊ ಇದಕ್ಕೆ ಚಿಕನ್ ಜೊತೆ ಎಗ್ ಇತ್ತು, ಹಾಗಾಗಿ ಎಗ್ನ ಮಿಕ್ಸ್ ಮಾಡಿ ಅದರ ಮೇಲೆ ಸ್ಪ್ರಿಂಗ್ ಆನಿಯನ್ ಹಾಗೆ ಸೀವೀಡ್ನ ಎಲ್ಲ ಸ್ವಲ್ಪ ಹಾಕ್ತಾರೆ. ಸೊ ಇವಾಗ ಇದು ತಿನ್ನಲಿಕ್ಕೆ ರೆಡಿ ಆಯಿತು, ಇನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಬಟ್ ಆದರೂ ಇದನ್ನು ನೋಡುವಾಗ ನಮಗೆ ಡೌಟ್ ಆಗೋದು. ಸೊ ಮತ್ತೆ ಅವಳನ್ನು ಕೇಳಿದ್ವಿ ತಿನ್ಬೋದಾ ಅಂತ. ಓಕೆ ಅಂದ್ಲು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ, ಇಲ್ಲಿ 3 ಫ್ಲೋರ್ ಇದೆ ಅಂತ. ಸೊ ನೋಡ್ಬೋದು ಫುಡ್ಗಳಿಗೆ ಕೂಡ ಲಿಫ್ಟ್ ಇದೆ. ಸೊ ಅದರಲ್ಲಿ ಹಾಕಿ ಕಳಿಸ್ತಾರೆ ಅವರು ಮೇಲೆ ಕೆಳಗೆ, ಆ ಥರ. ಆ್ಯಂಡ್ ಇಲ್ಲಿನ ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ಎಷ್ಟು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡ್ತಾರೆ ಅಂದರೆ, ಒಬ್ಬರು ಎದ್ದೋದ ನಂತರ ಕಂಪ್ಲೀಟ್ ಟೇಬಲ್ನ ಇಲ್ಲಿ ಕ್ಲೀನ್ ಮಾಡ್ತಾರೆ. ಹಾಗೆಯೇ ಆ ಹಾಟ್ ಪ್ಲೇಟ್ ಇದೆ ಅಲ್ವಾ, ಅದನ್ನು ಕೂಡ ಫುಲ್ ಕ್ಲೀನ್ ಮಾಡಿ ಇಡ್ತಾರೆ. ನಾವು ಕೆಳಗಡೆ ಬಿಲ್ಲಿಂಗಿಗಂತ ಬಂದ್ವಿ. ಇಲ್ಲಿ ಇನ್ನೊಂದೇನು ಗೊತ್ತುಂಟ ಖುಷಿಯಾಗಿದ್ದು, ನಾವು ಹಾಟ್ ಪ್ಲೇಟ್ ತುಂಬ ಹತ್ರನೇ ಕೂತಿರ್ತೇವಲ್ವಾ, ಸೊ ಏನೂ ಕೂಡ ಸ್ಮೆಲ್ ಬರಬಾರ್ದು ಅಂತ ನಮಗೆ ಸ್ಪ್ರೇ ಮಾಡಿ ಇವರು ಹೊರಗಡೆ ಕಳಿಸ್ತಾರೆ, ಆ ಥರ. ಇಲ್ಲಿ ಹೇಗೆ ಅಂದರೆ ನಾರ್ಮಲ್ ಆಗಿ ಸ್ಟ್ರೀಟಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಆಗ್ತಾ ಇರ್ತದೆ. ಇವತ್ತು ಕೂಡ ಒಂದು ಆಗ್ತಾ ಇದೆ ನೋಡಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಜಪಾನಿನ ಫುಡ್ ಟ್ರಾವೆಲ್ ಬಗ್ಗೆ ತಿಳ್ಕೊಳ್ಳೋ ಆಸೆ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.